ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಥರ್ಸ್ಡೇ ಮಾರ್ನಿಂಗ್ ಬಾಬಾ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಿಗೆ ನಂದು 7th ವೀಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಿಪ್ಪೆ ಎಲ್ಲ ಬಿಡಿಸು. ಮತ್ತೆ ಅದು ಒಂದು ನಿಮಗೆ ಯಾವ ಕ್ವಾಂಟಿಟಿ ಬೇಕು ಅಂತಂದರೆ ಆ್ಯಕ್ಚುಲಿ ನಾರ್ತ್ ಇಂಡಿಯನ್ಗೆ ಏನಪ್ಪ ಅಂತಂದರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ತುಂಬ ಈಸಿ. ಆನಿಯನ್ಸ್ ಮತ್ತು ಟೊಮೆಟೊ ಜಾಸ್ತಿ ತೊಗೋಬೇಕು. ಇಲ್ಲ ನಿಮಗೆ ಸ್ವಲ್ಪ ಸಾಕು ಅಂತಂದರೆ ಸ್ವಲ್ಪ ತೊಗೋಬೇಕು. ನಾನು ಇವತ್ತು ಒಂದು ಮೊದಲು ನಾನು 7 to 8 ಮೆಂಬರ್ಸ್ ತಿನ್ಬೋದು ನಾನು ಮಾಡ್ತಾ ಇರೋ ಕ್ವಾಂಟಿಟಿಯಲ್ಲಿ. ಅದಕ್ಕೆ ನಾನು 3 ಆನಿಯನ್ಸು ಮತ್ತು 3 ಟೊಮೆಟೊಸ್ ತೊಗೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಹುಳಿ ಇದೆ ಅಂತಂದರೆ ನೀವು 2 ಮಾತ್ರ ತೊಗೊಳ್ಳಿ, ಇಲ್ಲ ಜಾಸ್ತಿ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್. ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ರುಬ್ಬಿ ನಾನು ಒಂದು 2 ಟೈಪ್ಸಲ್ಲಿ ಮಾಡ್ತೀನಿ. ಇವತ್ತು ಈ ಒಂದು ಟೈಪಲ್ಲಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಬಂದಾಗ ನಾನು ಬೇರೆ ಯಾವ ಥರ ಮಾಡ್ತೀನಿ ಅಂತಲೂ ಹೇಳ್ಕೊಡ್ತೀನಿ. ಅದು ಹುರಿದು ಎಲ್ಲ ಮಾಡ್ಕೊಳ್ಳೋದು. ಇವತ್ತು ಈಸಿ ಮೆಥಡ್ ಇದು. ಮೊದಲು ನಾನು 3 ಆನಿಯನ್ಸ್ನ ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಮೊದಲು ಇದು ಇವಾಗ ಫ್ರೈ ಮಾಡಿಕೊಂಡು ಏನು ನಾನು ರುಬ್ಕೊಳ್ಳೋಕೆ ಹಾಕ್ಕೋಬೇಕಲ್ವ, ಅದಕ್ಕೆ ಏನು ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ಇದನ್ನು ಚಕ್ಕೆ ಲವಂಗ ತುಂಬ ಕಡಿಮೆ ಹಾಕ್ಕೊಳ್ಳಿ. ತುಂಬ ಅಂದರೆ ಮಸಾಲ ಐಟಮ್ ಇವಾಗ ಚಕ್ಕೆ ಎಲ್ಲ ತುಂಬ ಜಾಸ್ತಿ ಹಾಕ್ಬಿಟ್ರೆ ಅದು ಸ್ಮೆಲ್ ಒಂಥರ ಬರ್ತಿರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೇ ಚಕ್ಕೆ ಇಷ್ಟು ಒಂದು 8 ಮೆಂಬರ್ಸ್ ತಿನ್ಬೋದು ಇದರಲ್ಲಿ. ಮ್ಯಾಕ್ಸಿಮಮ್ ಡಿನ್ನರ್ಗೆ ಆ ಥರ ಆದರೆ ತುಂಬ ತಿನ್ನೋಕ್ಕಾಗಲ್ಲ. ನಾರ್ತ್ ಇಂಡಿಯನ್ ಗ್ರೇವೀಸ್ ಆಗಲಿ ಕರ್ರೀಸ್ ಆಗಲಿ ಸ್ವಲ್ಪ ಸ್ವಲ್ಪ ಅಲ್ವಾ, ಸೊ ಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ. ಕಲ್ಲರ್ಗೋಸ್ಕರ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತ ಇರೋದು, ಕಲರ್ ಚೆನ್ನಾಗಿ ರೆಡ್ಡಾಗಿ ಬರುತ್ತೆ ಅಂತ. ಇವಾಗ ಆನಿಯನ್ಸ್ನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಬೇಕು. ಮತ್ತು ಈ ಬೆಳ್ಳುಳ್ಳಿ ಶುಂಠಿ, ನಾನು ಬೆಳ್ಳುಳ್ಳಿ ಮುಂಚೆನೇ ಬಿಡಿಸಿಟ್ಕೊಂಡಿದ್ದೆ, ಅದಕ್ಕೆ ಡೈರೆಕ್ಟಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಶುಂಠಿ ನಾನು ಆಗಲೇ ಏನು ಸಿಪ್ಪೆ ತೆಗೆದಿದ್ನಲ್ವ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಅಷ್ಟೇ, ಜಾಸ್ತಿ ಶುಂಠಿ ಅದೆಲ್ಲ ಹಾಕಿದ್ರೆ ಸ್ಮೆಲ್ ಹಾಗೆ ಬರ್ತಿರುತ್ತೆ. ಸ್ವಲ್ಪ ಹಾಕಿಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ಎಷ್ಟು ಫ್ರೈ ಅಂತಂದರೆ ತುಂಬ ಸೀಡ್ಸೋ ಥರನೂ ಅಲ್ಲ, ಮತ್ತು ಮೀಡಿಯಮ್ಮಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 5 ಮಿನಿಟ್ಸಲ್ಲಿ ಇದಿಷ್ಟು ಫ್ರೈ ಮಾಡ್ಕೊಂಬಿಡ್ಬೋದು. ಹಂಗೆ ಮತ್ತು ಒಂದು 4-5 ಗೋಡಂಬಿ ಹಾಕ್ಕೊಳ್ಳಿ. ನೆನೆಸಿಟ್ಕೊಂಡಿರೋದಾದರೆ ಡೈರೆಕ್ಟಾಗೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ನೀವು ನೆನೆಸಿಲ್ಲ ಅಂತಂದರೆ ಈ ಥರ ಫ್ರೈಗೆ ಹಾಕ್ಕೋಬೋದು. ನಾನು ನೆನೆಸಿರಲಿಲ್ಲ, ಅದಕ್ಕೆ ಈ ಥರ ಏನಂತಾರೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿಬಿಟ್ಟು ಹಾಗೆ ಹಾಕ್ತೀನಿ. ಗೋಡಂಬಿ ಒಂದು ಟೇಸ್ಟ್ ಕೂಡ ಕೊಡುತ್ತೆ, ಮತ್ತು ಸ್ವಲ್ಪ ಥಿಕ್ನೆಸ್ ಅಂತ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಬೇಯ್ತಾ ಇರುತ್ತಲ್ಲ ಅಷ್ಟರಲ್ಲಿ ಗೋಡಂಬಿ ನಾನು ಒಗ್ಗರಣೆಗೆ ಗೋಡಂಬಿ ಸಣ್ಣಗೆ ತುಂಬ ಕೊಲೆಸ್ಟ್ರಾಲ್ ಇರೋದ್ರಿಂದ ಅದನ್ನು ತುಂಬ ಗೋಡಂಬಿ ತಿನ್ನಬಾರ್ದು. ಜಸ್ಟ್ ಆ ಕಡೆ ಲೈಟಾಗಿ ಗೋಡಂಬಿ, ದ್ರಾಕ್ಷಿ ತುಂಬ ಒಳ್ಳೆಯದು. ಒಂದೇ ಸಲ ಗೋಡಂಬಿ ಒಳ್ಳೆಯದು ಫ್ರೈ ಮಾಡ್ಕೊಂಡಿದ್ರೆ ಈ ಥರ ನಾರ್ತ್ ಇಂಡಿಯನ್ಗೆ ಆಗಲ್ಲ. ಅದು ಮಗು ಇರೋದ್ರಿಂದ ಸೌತ್ ಇಂಡಿಯನಲ್ಲಿ ಏನಪ್ಪ ಅಂತಂದರೆ ನಾವು ಸ್ವೀಟ್ಸ್ಗೆ ಯೂಸ್ ಮಾಡ್ತೀವಿ. ಈ ರೀತಿ ಮಾಡ್ಕೊಳೋದು. ನಾರ್ತ್ ಇಂಡಿಯನ್ನಲ್ಲಿ ಗ್ರೇವೀಸ್ ಯೂಸ್ ಮಾಡ್ತೀವಿ. ಮತ್ತು ನಾರ್ತ್ ಇಂಡಿಯನ್ ತುಂಬ ಈಸಿ ಮಾಡ್ಕೊಳ್ಳೋದು. ತುಂಬ ಜನ ನಾರ್ತ್ ಇಂಡಿಯನ್ ಕಷ್ಟ ಅಂತಾರೆ, ಬಟ್ ಸೌತ್ ಇಂಡಿಯನ್ಗಿಂತ ನಾರ್ತ್ ಇಂಡಿಯನ್ ಡಿಶಸ್ಸೇ ತುಂಬ ಈಸಿ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಫುಲ್ ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣನೇ ಹಚ್ಕೊಳ್ಳಿ ಒಗ್ಗರಣೆಗೆ. ಯಾಕಪ್ಪ ಅಂತಂದರೆ ಅದು ದೊಡ್ಡದಾಗಿದ್ದರೆ ಬಾಯಿಗೆ ಚೆನ್ನಾಗಿರಲ್ಲ, ಅದು ಗ್ರೇವಿ ಎಲ್ಲ ಆ ಥರ ಸಿಗೋದು. ಅದಕ್ಕೆ ಆದಷ್ಟು ಈ ಥರ ಸಣ್ಣಕ್ಕೆ ಹಚ್ಕೊಂಡು ನಾನು ನಂದಿನಿ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಮನೇಲಿ ಮಾಡ್ಕೋತಾರೆ, ಬಟ್ ನಿಜ ಫ್ರ್ಯಾಂಕಾಗೆ ಹೇಳಬೇಕು ಅಂತಂದರೆ ನಾನು 2-3 ಟೈಮ್ಸ್ ಟ್ರೈ ಮಾಡಿದ್ದೀನಿ ಮನೇಲಿ ಪನ್ನೀರ್ ಮಾಡ್ಕೊಳ್ಳೋಕ್ಕೆ, ಬಟ್ ಅದು ಬರಲಿಲ್ಲ. ಸೊ ನಾನು ಯಾವಾಗಲೂ ಈ ರೀತಿ ನಂದಿನಿದೇ ಚೆನ್ನಾಗಿರೋದು. ಬೇರೆ ಬ್ರ್ಯಾಂಡ್ಸ್ ಬರುತ್ತೆ, ಬಟ್ ನನಗೆ ಯಾವುದು ಸ್ಯಾಟಿಸ್ಫೈ ಆಗಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನಂದಿನಿದೇ ಯಾವಾಗಲೂ ತರಿಸ್ಕೊಳೋದು. ನಮ್ಮ ಮನೆಯಲ್ಲಿ ತುಂಬ ದೊಡ್ಡ ಪೀಸ್ ಇದ್ದರೆ ಇಷ್ಟಪಡಲ್ಲ, ಸೊ ನಾನು ಆದಷ್ಟು ಸಣ್ಣನೇ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರಲ್ಲೇ ಕಟ್ ಮಾಡ್ಕೊಳೋದು ಯಾವಾಗ್ಲೂ. ಇದನ್ನು ಸ್ವಲ್ಪ ನೀವು ಬೇಕಿದ್ದರೆ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿ ಕೂಡ ಬಟರಲ್ಲಿ ಫ್ರೈ ಮಾಡ್ಬೋದು. ನಾನಿವತ್ತು ಏನೂ ಹಾಕಿಲ್ಲ, ಅಂದರೆ ನಾನು ಯಾವಾಗಲೂ ಈ ಥರ ಜಸ್ಟು ಪನ್ನೀರನ್ನ ಮಾತ್ರ ಫ್ರೈ ಮಾಡ್ಕೊಳ್ಳೋದಷ್ಟೇ. ನಾನು ಯಾವುದೇ ರೀತಿ ಚಿಲ್ಲಿ ಪೌಡರ್ ಎಲ್ಲ ಈ ಥರ ಗ್ರೇವಿಗೆ, ಬೇರೆ ಗ್ರೇವಿ ಮಾಡಿದಾಗ ನಾನು ಆ ಥರನೂ ಅದನ್ನು ಯೂಸ್ ಮಾಡ್ತೀನಿ. ಇವಾಗ ಇದೆಲ್ಲ ರೆಡಿ ಆಗಿದೆ. ಪನ್ನೀರೆಲ್ಲ ಕಟ್ ಮಾಡಿಕೊಂಡು ಇವಾಗ ಅದೆಲ್ಲ ಆರಿರುತ್ತಲ್ಲ, ಅದು ಆರಿರೋ ನಾವು ಆವಾಗಲೇ ಏನು ಒಗ್ಗರಣೆ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಒಂದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಗ್ರೈಂಡರ್ಗೆಲ್ಲ ಹಾಕ್ಕೊಂಡು ಇದಕ್ಕೆ ನೀರೇನೂ ಹಾಕ್ಕೋಬೇಡಿ, ಅದು ಹಂಗೆ ಡ್ರೈ, ಜಸ್ಟು ಇದು ಏನು ಫುಲ್ಲು ಕಂಪ್ಲೀಟಾಗಿ ಕೂಲ್ ಆಗಿರಬೇಕು.
ಬಿಸಿ ಇರೋ ಥರ ಎಲ್ಲ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದನ್ನು ಅಷ್ಟರಲ್ಲಿ ನಾನು ಅದೇ ಪ್ಯಾನ್ಗೆ ಏನು ಪ್ಯಾನಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪ್ಯಾನಲ್ಲೇ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ಬಟರ್ ಹಾಕಿಲ್ಲ ಇವತ್ತು. ಬಟರ್ ಮಸಾಲನೇ, ಬಟ್ ಬಟರ್ ತುಂಬ ಇಷ್ಟಪಡಲ್ಲ, ಅದು ಫ್ಯಾಟ್ ಇರುತ್ತೆ ಅಂತ. ನಮ್ಮ ಮನೆಯಲ್ಲಿ ನಾನು ಗೀನ ಯೂಸ್ ಮಾಡ್ತೀನಿ, ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ತುಪ್ಪ. ಇದನ್ನು ಈ ರೀತಿ ಜಸ್ಟ್ ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಅದು ಪುಡಿ ಪುಡಿ ಅಂತಾರಲ್ಲ ಅದಾಗೋಗುತ್ತೆ. ಇದು ಸ್ವಲ್ಪ ನಿಧಾನ ಫ್ರೈ ಆಗುತ್ತೆ, ಬಟ್ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೋಬೋದು. ಇದನ್ನು ಮತ್ತು ಸೌಟಲ್ಲೆಲ್ಲ ನೋಡಿ ನಾನು ನೋಡಿಸ್ತೀನಿ, ಆ ರೀತಿ ಏನಾರ ತಿರುಗಿಸ್ಕೊಡಕ್ಕೆ ಹೋದರೆ ನೀವು ಅದು ಸ್ವಲ್ಪ ಅಂಟಂಟಾಗಿಬಿಡುತ್ತೆ. ಅದ್ರ ಬದಲು ಬಾಣಲಿನ ಈ ಥರ ಎತ್ತು ಜಸ್ಟ್ ಹಿಂಗೆ ಅಪ್ ಡೌನ್ ಥರ ಮಾಡಿಕೊಂಡ್ರೆ ಅದು ಆದಷ್ಟು ಅದೇ ಶೇಕ್ ಆಗುತ್ತೆ. ಆವಾಗ ಅದು ಅಂಟಲ್ಲ ಮತ್ತು ಸೆಡೆಗೆಲ್ಲ ಮೆತ್ತಲ್ಲ ಅಂತಾರಲ್ಲ ಆ ಥರ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಅಷ್ಟವರೆಗೂ ನಾನು ಲೋ ಫ್ಲೇಮಲ್ಲೇ ಇಟ್ಟು ಒಂದು 2-3 ಟೈಮ್ಸ್, ಜಸ್ಟ್ 2-3 ಟೈಮ್ಸ್ ಹಿಂಗೆ ಮಾಡ್ತೀನಿ ಅಷ್ಟೇ, ಜಾಸ್ತಿ ಮಾಡಲ್ಲ. ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಆಗಲೇ ಏನು ಕೂಲ್ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದು ಕಂಪ್ಲೀಟಾಗಿ ರುಬ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಆಯಿಲು ಮತ್ತು ನಾನು ಆಗಲೇ ಸಣ್ಣಕ್ಕೆ ಏನು ಹಚ್ಚಿಟ್ಟಿದ್ದೆ ಅದನ್ನು ಫುಲ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಹೈ ಫ್ಲೇಮಲ್ಲೇ, ಏನು ಲೋ ಫ್ಲೇಮಲ್ಲಿ ಅಂತ ಏನಿಲ್ಲ. ಇದನ್ನು ಹೈ ಫ್ಲೇಮಲ್ಲಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಖಾರಕ್ಕೆ ಎಷ್ಟು ಬೇಕು ನಿಮಗೆ, ಅದು ಜಸ್ಟ್ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದು ಬಂದು ಬರೀ ಕಲ್ಲರ್ಗೋಸ್ಕರ ಅಷ್ಟೇ, ಅದು ಖಾರಕ್ಕೆ ಹಾಕಿರಲಿಲ್ಲ. ನಿಮ್ಗೆ ಖಾರ ಏನೇ ಬೇಕಂದರೂ ಇಲ್ಲಿ ಚಿಲ್ಲಿ ಪೌಡರ್ ಅಂತ ನಾನು MTRದೇ ಯೂಸ್ ಮಾಡೋದು, MTR ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಹುಳಿ ಮತ್ತು ಏನೋ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇದೆಲ್ಲ 1 ಟೀ ಸ್ಪೂನಷ್ಟು ಹಾಕ್ಕೊತೀನಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ. ಏನು ಚಿಲ್ಲಿ ಪೌಡರ್ ಏನು ಯೂಸ್ ಮಾಡ್ತೀನಿ ಅದು ಮಾತ್ರ ನಮ್ಮ ಖಾರಕ್ಕೆ, ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಸಾಲ್ಟು ಮತ್ತು ಚಿಲ್ಲಿ ಪೌಡರ್, ಇದೆರಡೇ, ನಾನು ಬೇರೆ ಏನು ಖಾರಕ್ಕೆ ಅಂತ ಬಳಸೋದಿಲ್ಲ. ಇದನ್ನೆಲ್ಲ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು, ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಆಯಿಲೆಲ್ಲ ಈ ಥರ ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು, ನಾನು ಆವಾಗಲೇ ಏನು ಗ್ರೇವಿ ಮಾಡ್ಕೊಂಡಿದ್ದೆ ಅಂದರೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು. ಮತ್ತು ನೀರು ಕೂಡ ಅಷ್ಟೇ ಜಾಸ್ತಿ ಹಾಕಬೇಡಿ, ಯಾಕಂದರೆ ಗ್ರೇವಿ ತೆಳ್ಳಕ್ಕಾದರೆ ಟೇಸ್ಟ್ ಚೆನ್ನಾಗಿರಲ್ಲ, ಯಾವಾಗಲೂ ತಿಕ್ಕಾಗಿರಬೇಕು. ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊತೀನಿ ಅಂತ ನೋಡಿಸ್ತೀನಿ. ಇದು ಸ್ವಲ್ಪ ಮಿಕ್ಸಿಯಲ್ಲಿ ಏನಿರುತ್ತಲ್ಲ ಅದಕ್ಕೆ ಒಂದು ಕಾಫಿ ಗ್ಲಾಸಷ್ಟು ಮಾತ್ರ ನೀರು ಹಾಕಿಬಿಟ್ಟು ನಾನು ಮತ್ತೆ ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಹಾಕಿ ತಿರುಗಿಸ್ಕೊಡ್ತೀನಿ. ಆಲ್ರೆಡಿ ಖಾರ ಉಪ್ಪು ಎಲ್ಲ ಆಗಿದೆ ಅಲ್ಲ, ಅದು ಹಿಡಿಯುತ್ತೆ. ಮತ್ತು ಈಗಲೇ ಪನ್ನೀರ್ ಹಾಕ್ಕೊಂಬಿಡಿ, ಯಾಕಂದರೆ ಪನ್ನೀರು ಕೂಡ ಉಪ್ಪು ಖಾರ ಹಿಡಿಬೇಕು. ಒಬ್ಬೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ ಪನ್ನೀರು, ಬಟ್ ಲಾಸ್ಟಲ್ಲಿ ಹಾಕೋದು ಏನಕ್ಕಪ್ಪ ಅಂತಂದರೆ ಒಬ್ರಿಗೆ ಅದು ಫ್ರೈ ಏನು ಮಾಡಿರ್ತೀವಿ ನಾವು ಅದು ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಅವ್ರು ಲಾಸ್ಟಲ್ಲಿ ಹಾಕ್ಕೊತಾರೆ. ಬಟ್ ನಮ್ಗೆ ಖಾರ ಉಪ್ಪು ಎಲ್ಲ ಪನ್ನೀರ್ಗೂ ಹಿಡಿಬೇಕು ಅಂತಂದರೆ ನಾನು ಈಗಲೇ ಪನ್ನೀರ್ ಅದೆಲ್ಲ ಆಗಿದೆ. ಮತ್ತು ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಅದು ನೋಡಲಿಲ್ಲ ನಾನು, ಕ್ಯಾಮ್ರಾ ಸ್ವಲ್ಪ ಇದು ಟರ್ನ್ ಆಗಿತ್ತು ನೋಡಿ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಶ್ ಕ್ರೀಮು. ಇದು ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆ ಬರುತ್ತಲ್ವ, ನೀವು ಹಾಲು ಕೆನೆನೂ ಮಾರ್ಕೆಟಲ್ಲಿ ಸಿಗುತ್ತೆ ಇದು, ಬಟ್ ನೀವು ಯೂಸ್ ಮಾಡಲ್ಲ, ಬರೀ ಜಸ್ಟ್ ಗ್ರೇವಿಗೆ ತೊಗೋಬೇಕು ಅಂತಂದರೆ ಅದಕ್ಕೆ ಅಂತ ಏನು ತೊಗೊಳ್ಳೋಷ್ಟಿಲ್ಲ. ನಾನು ಮುಂಚೆಗಿಲ್ಲ ಹಾಲಿನ ಕೆನೆನೇ ಹಾಕ್ಕೊತಾ ಇದ್ದೆ, ಈಗ ಮೊನ್ನೆ ಡಿಮಾರ್ಟ್ಗೆ ಹೋದಾಗ ತೊಗೊಬಂದೆ ಅಂತ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಲು ಕೆನೆ ಹಾಕಿದ್ರೂ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ, ಚೆನ್ನಾಗಿರುತ್ತೆ, ಬಟ್ ಕಲರ್ ಸ್ವಲ್ಪ ಲೈಟ್ ಆಗುತ್ತೆ ಅಷ್ಟೇ. ನಿಮ್ಮ ಹತ್ರ ಮೇಥಿ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಆಗ ರೆಡಿ ಆಗುತ್ತೆ ಪನ್ನೀರ್ ಬಟರ್ ಮಸಾಲ. ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಳಿ. ನಾನು ನಾರ್ಮಲಾಗಿ ಚಪಾತಿ ರೆಸಿಪಿ ತೋರಿಸಿದ್ದೆ ಅಂತ ನಾನೇನು ಇಲ್ಲಿ ನೋಡಿಸಿಲ್ಲ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.